ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಮೃದ್ಧಿ ಅಡುಗೆ ಮನೆ ಚಾನಲ್. ಇವತ್ತಿನ ರೆಸಿಪಿಯಲ್ಲಿ ನಾವು ಉತ್ತರ ಕರ್ನಾಟಕ ಶೈಲಿಯ ಜುನ್ಕನ ಮಾಡ್ತಾ ಇದ್ದೀವಿ. ಜೋಳ ರೊಟ್ಟಿಗೆ ತುಂಬಾನೇ ಚೆನ್ನಾಗಿರುತ್ತೆ, ಹಾಗೆ ಅದ್ರ ಟೇಸ್ಟ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಸೊ ಇವತ್ತು ಜುನ್ಕ ಮಾಡ್ಕೊಡೋದಕ್ಕೆ ಯಾರು ಬಂದಿದ್ದಾರೆ ನಿಮಗೂ ಕೂಡ ತೋರಿಸ್ತೀನಿ. ಇವತ್ತು ಜುನ್ಕ ಮಾಡ್ಕೊಡೋಕ್ಕೆ ಬಂದಿರೋದು ನನ್ನ ಫ್ರೆಂಡ್. ಸೊ ಇವತ್ತು ಅವರು ಜುನ್ಕನ ಮಾಡ್ಕೊಡ್ತಾಳೆ. ಹೇಗೆ ಬರುತ್ತೆ ಟೇಸ್ಟ್ ಅಂತ ನೋಡೋಣ. ಸೊ ಜುನ್ಕ ಮಾಡ್ಕೊಳ್ಳೋದಕ್ಕೆ ಏನೇನು ಬೇಕು ಹೇಳು. 2 ಈರುಳ್ಳಿ, ಹಾಂ, ಒಂದು 4 ಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು, ಕಡಲೆ ಹಿಟ್ಟು ಮೇನ್ ಇಂಪಾರ್ಟೆಂಟ್ ಕಡಲೆ ಹಿಟ್ಟಿಂದ ಜುನ್ಕ ಮಾಡೋದು. ಸೊ ಇವತ್ತು ಯಾವ ರೀತಿ ಮಾಡ್ತಾರೆ ಅಂತ ನೋಡೋಣ. ಸಣ್ಣಕ್ಕೆ ಈರುಳ್ಳಿನ ಕಟ್ ಮಾಡ್ಕೋಬೇಕು. ಇದೇ ತರ ಕಟ್ ಮಾಡ್ಕೋಬೇಕಾ ಇಲ್ಲ ಉದ್ವಾ ಕಟ್ ಮಾಡ್ಕೊಳ್ತಾರಲ್ಲ ಚಿತ್ರಾನ್ನಕ್ಕೆ ಆ ಥರ? ಇಲ್ಲ, ಇದೇ ತರನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಚಾಕು ಶಾರ್ಪ್ ಇದೆ, ನೋಡ್ಕೊಂಡು ಕಟ್ ಮಾಡಿ. ಓಕೆ, ಇದನ್ನ ಯಾವ್ದಾವ್ದಕ್ಕೆ ತಿನ್ನೋದಕ್ಕೆ ಜೊತೆ ತುಂಬಾ ಚೆನ್ನಾಗಿರುತ್ತೆ. ಇದು ಸ್ಪೆಷಲ್ ಅಂದ್ರೆ ಜೋಳದ ರೊಟ್ಟಿಗೆನೆ ಚೆನ್ನಾಗಿರುತ್ತೆ. ಜೋಳ ರೊಟ್ಟಿ ತಂದಿದ್ಯಾ? ತಂದಿದ್ದೀನಿ. ನಿಜ ತಂದಿದ್ದೀನಿ. ಜೋಳ ರೊಟ್ಟಿ ತಂದಿದ್ದಾಳಂತೆ, ನೋಡ್ತೀನಿ ಆದ್ರೆ ಎಲ್ಲಿ ತಂದಿದ್ದಾಳೆ ಅಂತ. ಅಳ್ತಾ ಇದ್ದೀರಾ? ಕಣ್ಣೀರು ಬರ್ತಾ ಇದೆಯಾ? ಕಣ್ಣೀರು ಒರೆಸ್ಕೊಳ್ಳಿ. ಒರೆಸ್ಕೊಳ್ಳಿ. ನೋಡಿ, ಒಂದು ಈರುಳ್ಳಿ ಕೊಯ್ದಿಲ್ಲ ಆಗ್ಲೇ ಕಣ್ಣೀರು ಬರ್ತೈತೆ. ಇನ್ನ ಏನಾದ್ರೂ ಫಂಕ್ಷನ್ಗಳಿಗೆ ಅಡ್ಗೆ ಮಾಡು ಅಂದ್ರೆ ಈರುಳ್ಳಿ ಕೊಯ್ತಾಳ ಹೇಳು? ಹಸಿರುಮೆಣಸಿನ್ಕಾಯಿ ನೋಡಿ ಈ ರೀತಿನೇ ಕಟ್ ಮಾಡ್ಕೋಬೇಕು. ಕೈಯಲ್ಲಿ ಇಟ್ಕೊಂಡು ಹಸಿರುಮೆಣಸಿನ್ಕಾಯಿನ ಕಟ್ ಮಾಡ್ಕೋಬಾರ್ದು, ಈ ರೀತಿನೇ ಕಟ್ ಮಾಡ್ಕೋಬೇಕು. ಅದು ಈಸಿ ಮೆಥಡ್. ಎಸ್, ಹಿಂಗೆ ಕಟ್ ಮಾಡ್ಕೊಳ್ಳಿ ನೀವು. ಖಾರವಾಗಿದ್ರೆ ಚೆನ್ನಾಗಿರುತ್ತಾ ಇದು, ಇಲ್ಲ ಮೀಡಿಯಂ ಆಗಿದ್ರೆ ಚೆನ್ನಾಗಿರುತ್ತಾ? ನಿಮ್ ಖಾರ ಅಂದ್ರೆ ಇಷ್ಟನ, ಮೀಡಿಯಂ ಅಂದ್ರೆ ಇಷ್ಟನ? ನಮ್ಗೆ ಖಾರ ಅಂದ್ರೇನೆ ಇಷ್ಟ. ನೀವು ಖಾರ ತಿನ್ನೋರಿದ್ರೆ ಖಾರ ಮಾಡ್ಕೊಳ್ಳಿ, ಸಪ್ಪೆ ತಿನ್ನೋರಿದ್ರೆ ಸಪ್ಪೆ. ನಿಮ್ ಖಾರ ಹೆಂಗ್ ಬೇಕೋ ಹಂಗ್ ನೋಡ್ಕೊಂಡು ಮೆಣಸಿನ್ಕಾಯಿ ಹಾಕೊಳ್ಳಿ. ನಾನು ಮೀಡಿಯಂ ಅಲ್ಲಿ ಹಾಕ್ತಾ ಇದ್ದೀನಿ. ಓಕೆ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು. ಟೊಮೊಟೊ ಏನ್ ಬೇಡವಾ? ಟೊಮೊಟೊ ಆಪ್ಷನ್, ನಾವು ಹಾಕಲ್ಲ. ಹಾಕೋರು ಟೊಮೊಟೊ ಹಾಕ್ಬಿಟ್ಟು ಮಾಡ್ಕೋತಾರೆ. ಟೊಮೊಟೊ ಬೇಕು ಅಂದ್ರೆ ಹಾಕೊಳ್ಳಿ, ಇಲ್ಲಾಂದ್ರೆ ನೀವು ಸ್ಕಿಪ್ ಮಾಡ್ಕೊಳ್ಳಿ. ನಮ್ಗೆ ಟೊಮೊಟೊ ಬೇಡ ಅಂತ ನಾವು ಟೊಮೊಟೊ ಹಾಕೋತಾ ಇಲ್ಲ. ಈಸಿಯಾಗಿ ಮಾಡ್ಕೋಬಹುದು. ಏನ್ ಗೊತ್ತಾ, ಇದನ್ನ ಪಲ್ಯ ಇಲ್ಲ ಅಂದಾಗ ದಿಢೀರಾಗಿ ಬಿಸಿ ಅನ್ನಕ್ಕೂ ಚೆನ್ನಾಗಿರುತ್ತೆ, ಜೋಳ ರೊಟ್ಟಿ ಚಪಾತಿಗೂ ಚೆನ್ನಾಗಿರುತ್ತೆ. ಸೊ ನಾವು ಇದನ್ನ ಜೋಳ ರೊಟ್ಟಿ ಜೊತೆಗೆ ಟೇಸ್ಟ್ ಕೂಡ ಮಾಡಿದ್ವಿ. ಸೊ ಹಾಗಾಗಿ ಈ ವಿಡಿಯೋನ ನಿಮಗೂ ಕೂಡ ಶೇರ್ ಮಾಡ್ತಾ ಇದ್ದೀವಿ. ಸೊ ಹಾಗೆ ಯಾವ ರೀತಿ ಮಾಡ್ತಾರೆ ಅಂತ ಕೂಡ ತೋರಿಸ್ತಾ ಇದ್ದೀವಿ. ನೀವು ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಹಾಗೆ ಹೇಗೆ ಬರುತ್ತೆ ಅಂತಲೂ ಕೂಡ ತಿಳಿಸಿ. ನಾನಿಲ್ಲಿ 2 ಸ್ಪೂನು ಕಡಲೆ ಹಿಟ್ಟು 2 ರಿಂದ 3 ಸ್ಪೂನ್ ಕಡಲೆ ಹಿಟ್ಟು ಹಾಕೋತಾ ಇದ್ದೀನಿ. ಸೊ ಇದು ಕಡಲೆ ಹಿಟ್ಟನ್ನು ತುಂಬಾ ಬೇಕಾಗಿಲ್ಲ, ಸ್ವಲ್ಪ ಕಡಲೆ ಹಿಟ್ಟಿದ್ರು ಸಾಕು. ಈಸಿಯಾಗಿ ಮಾಡ್ಕೋಬಹುದು, ಮತ್ತೆ ಪಟ್ ಅಂತಾನೂ ಆಗುತ್ತೆ. ನೀವು ಮಾಡ್ಕೋತಿರ್ತೀರಾ ಯಾವಾಗ್ಲೂ? ನಾನು ಜೋಳದ ರೊಟ್ಟಿ ಮಾಡಿದಾಗೆಲ್ಲರೂ ಇದನ್ನೇ ಜಾಸ್ತಿ ಮಾಡ್ಕೊಳ್ಳೋದು. ಸೂಪರ್. ಈಗ ಈ ತರ ನೀರು ಹಾಕೊಂಡ್ಬಿಟ್ಟು ಸ್ವಲ್ಪ ತೆಳುಗ್ ಮಾಡ್ಕೋಬೇಕು. ಅಂದ್ರೆ ಯಾವುದೇ ರೀತಿ ಗಂಟಾಗಬಾರ್ದು, ಆ ರೀತಿ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಫಸ್ಟೇ ಇಟ್ಕೊಳ್ಳಿ. ಇಲ್ಲಾಂದ್ರೆ ಒಗ್ಗರಣೆ ಮಾಡ್ಬೇಕಾದ್ರೆ ಹಾಕೊಳ್ಳಬಹುದು. ಸೊ ಅವಾಗ ಗಂಟೆನಾರು ಆಗುತ್ತೆ ಅಂದ್ರೆ ಈ ರೀತಿ ಫಸ್ಟೇ ನೀವು ಮಾಡಿ ಇಟ್ಕೋಬಹುದು. ಈಗ ನೋಡಿ ಎಷ್ಟು ಈ ತರ ಆಗ್ಬೇಕು. ಅದನ್ನ ತುಂಬಾ ಗಟ್ಟಿನೂ ಮಾಡ್ಕೋಬಾರ್ದು ಅಲ್ಲ, ತೆಳುವಾಗಿ ಮಾಡ್ಕೊಂಡು ಪರವಾಗಿಲ್ಲ, ಬಟ್ ಗಟ್ಟಿ ಮಾಡ್ಕೋಬಾರ್ದು. ಓಕೆ, ಇವಾಗ ನೆಕ್ಸ್ಟ್ ಏನ್ ಮಾಡ್ಬೇಕು? ಬಾಂಡೆ ಇಡ್ಬೇಕು ಸ್ಟವ್ ಮೇಲೆ, ಒಗ್ಗರಣೆ ಮಾಡ್ಕೊಳ್ಳೋದು ಇವಾಗ. ಸರಿ ಬನ್ನಿ. ಒಂದ್ 2 ರಿಂದ 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕೋಬೇಕು. ಇದಕ್ಕೂ ಜಾಸ್ತಿ ಎಣ್ಣೆನೂ ಏನ್ ಬೇಕಾಗಿರಲ್ಲ, ಸ್ವಲ್ಪ ಎಣ್ಣೆ ಹಾಕೊಂಡ್ರು ಸಾಕು. ಎಣ್ಣೆ ಚೆನ್ನಾಗಿ ಬಿಸಿ ಆಗ್ಬೇಕು. 1 ಟೇಬಲ್ ಸ್ಪೂನು ಜೀರಿಗೆ ಹಾಕೋತಾ ಇದ್ದೀನಿ. ಈಗ ಒಂದ್ ಸ್ವಲ್ಪ ಸಾಸಿವೆ ಕೂಡ ಹಾಕೋಬೇಕು. ಇದು ಚಟಪಟ ಅನ್ಬೇಕು. ಚಟಪಟ ಅಂತ ಬಂದಾದ್ಮೇಲೆ ಕರಿಬೇವು ಸೊಪ್ಪನ್ನ ಚಟಪಟ ಅಂತ ಅನ್ನಿಸ್ಕೋಬೇಕು. ಕರಿಬೇವು ಸೊಪ್ಪು ಹಾಕೊಂಡು ಕರಿಬೇವು ಸೊಪ್ಪೆಲ್ಲ ಫ್ರೈ ಆದ್ಮೇಲೆ ಇವಾಗ ಹಸಿಮೆಣಸಿನಕಾಯಿನ ಹಾಕೋಬೇಕು. ಈರುಳ್ಳಿ ಹಾಕೋಕ್ಕಿಂತ ಮುಂಚೆನೆ ಮೆಣಸಿನ್ಕಾಯಿ ಹಾಕೋಬೇಕು. ಅದು ಎಣ್ಣೆಲಿ ಚೆನ್ನಾಗಿ ಖಾರ ಬಿಡುತ್ತೆ. ನನಗೂ ನನ್ನ ಫ್ರೆಂಡ್ ಈ ಟ್ರಿಕ್ಸ್ ನ ಕೊಟ್ಲು, ನಾನು ಅವಾಗ್ಲಿಂದ ಇದನ್ನೇ ಫಾಲೋ ಮಾಡ್ತಾ ಇದ್ದೀನಿ. ನೀವು ಹಿಂಗೆ ಮಾಡಿ. ಈರುಳ್ಳಿ ಹಾಕಿದ್ಮೇಲೆ ಅಷ್ಟೊಂದು ಖಾರ ಬಿಡಲ್ಲ ಮೆಣಸಿನ್ಕಾಯಿ. ಸೊ ಎಣ್ಣೆಲೆ ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗಿ ಖಾರ ಬಿಡುತ್ತೆ. ಸೊ ಈ ಟಿಪ್ಸ್ ನ ಕೊಟ್ಟವರು ಸಮೃದ್ಧಿ ಅಡಿಗೆ ಮನೆ ರಮ್ಯ ಅವರು. ಥ್ಯಾಂಕ್ ಯು.
ಈಗ ಹಸಿಮೆಣಸಿಗೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಈರುಳ್ಳಿನ ಹಾಕೊಳ್ಳೋಣ. ಈರುಳ್ಳಿನ ಆದಷ್ಟು ಸಣ್ಣಕ್ಕೆ ಕಟ್ ಮಾಡ್ಕೊಳ್ಳಿ. ನಿಮ್ಗೆ ಎಮರ್ಜೆನ್ಸಿಗೆ ತರಕಾರಿ ಇಲ್ಲ ಅಂದ್ರೂ ಇದು ಬೇಗನೂ ಆಗುತ್ತೆ, ಮತ್ತೆ ಬಿಸಿ ಇದ್ದಾಗ ಅನ್ನಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸತಿ ಟ್ರೈ ಮಾಡ್ಬಿಟ್ಟು ನೋಡಿ. ಹಾಗೆ ಹೇಗ್ ಬರುತ್ತೆ ಅಂತಾನು ನಮ್ಗೆ ತಿಳಿಸಿ. ಚೆನ್ನಾಗಿ ನೀವು ಮಾಡ್ಕೊಂಡ್ಮೇಲೆ ಚೆನ್ನಾಗಿ ಬಂದ್ರೆ ಚೆನ್ನಾಗಿ ಬಂದಿದೆ ಅಂತ ಹೇಳಿ, ಇಲ್ಲ ಚೆನ್ನಾಗಿರ್ಲಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂತಾನೆ ಹೇಳಿ, ಬೇಜಾರಿಲ್ಲ. ಇದು ಉತ್ತರ ಕರ್ನಾಟಕ ಶೈಲಿ ಆಗಿರೋದ್ರಿಂದ ಸೊ ನಮ್ ಕಡೆ ಎಲ್ಲ ಜುನ್ಕಾ ತಿನ್ನೋದು ಕಡಿಮೆ, ಸೊ ಕಡ್ಲೆಟ್ ರೀತಿ ಮಾಡೋದಿಲ್ಲ. ಸೊ ಇವ್ರ ಕಡೆ ಮಾಡೋದ್ರಿಂದ ನಾವು ಟೇಸ್ಟ್ ನೋಡಿದಾಗ ತುಂಬಾನೇ ಚೆನ್ನಾಗಿ ಬಂದಿತ್ತು. ಸೊ ನೀವು ಏನಾದ್ರು ಟ್ರೈ ಮಾಡಿದ್ರೆ ಪ್ಲೀಸ್ ಕಮೆಂಟ್ ಮೂಲಕ ನಮಗೂ ಕೂಡ ತಿಳಿಸಿ. ಈಗ ಒಂದ್ ಚಿಟಿಕೆ ಅಷ್ಟು ಅರಿಶಿನ ಹಾಕೋಬೇಕು. ಇದಕ್ಕೆ ಈಗ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟು ನೀರ್ ಹಾಕೋಬೇಕು. ಇದಕ್ಕೆ ಅಷ್ಟು ಇಷ್ಟು ಅಂತ ಏನು ಅಳತೆ ಇಲ್ಲ, ನಿಮ್ಗೆ ಎಷ್ಟು ಬೇಕು. ಈಗ ನಮ್ಗೆ ನಾವ್ ಇಬ್ರೇ ತಿನ್ನೋದ್ರಿಂದ ನಮ್ಗೆ ಇಬ್ರಿಗೆ ಇಷ್ಟು ಸಾಕು ಅಂತ ನಾನು ಇಷ್ಟೇ ಮಾಡ್ತಾ ಇದ್ದೀನಿ. ಇದು ನಾನು ಮಾಡ್ತಿರೋದು ಇಬ್ರಿಗೆ ಅಷ್ಟೇನೆ, ಹಂಗಾಗಿ ಇಷ್ಟು ನೀರ್ ಸಾಕು. 1 ಲೋಟ ನೀರ್ ಹಾಕಿದ್ದೀನಿ ನಾನು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳೋಣ. ಇನ್ನೊಂದ್ ಸ್ವಲ್ಪ ಹಾಕೋ. ಕಡ್ಲೆಟ್ ಹಾಕಿರೋದ್ರಿಂದ ಉಪ್ಪನ್ನ ಹೀರ್ಕೊಳ್ಳುತ್ತೆ ಕೂಡ. ಇವಾಗ ಇದು ನೀರು ಚೆನ್ನಾಗಿ ಕುದಿಬೇಕು. ಕುದಿ ಬಂದಾಗ ನಾವೇನ್ ಕಲಸಿಟ್ಕೊಂಡಿದೀವಿ ಕಡಲೆ ಹಿಟ್ಟನ್ನ ಹಾಕೊಂಡು ಚೆನ್ನಾಗಿ ಕೈ ಬಿಡದಂಗೆ ತಿರುಗಿಸ್ತಾ ಇರ್ಬೇಕು. ಇಲ್ಲಾಂದ್ರೆ ಒಂದೇ ಸಲ ಹಾಕ್ಬಿಟ್ರೆ ಗಂಟಾಗ್ಬಿಡತ್ತೆ. ಗಮ್ಮಂತಿದೆ ಸ್ಮೆಲ್, ತುಂಬಾನೇ ಚೆನ್ನಾಗಿ. ಸೊ ಇವಾಗ ನೀರು ಕುದಿತಾ ಇದೆ, ಚೆನ್ನಾಗಿ ಕುದಿತಾ ಇದೆ. ಇವಾಗ ಗಂಟಾಗದೆ ರೀತಿ ಕಡಲೆ ಹಿಟ್ಟನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬರ್ಬೇಕು. ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಬೇಕು. ಫೈನಲ್ ಆಗಿ ಕೊತ್ತಂಬರಿ ಸೊಪ್ಪು ಹಾಕೊಂಡ್ರೆ ರೆಡಿ ಆಯ್ತು ಜುನ್ಕಾ. ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ. ಇದು ಆಟೋಮೆಟಿಕ್ ಆಗಿ ಕುದ ತಕ್ಷಣಕ್ಕೆ ಇದ್ರ ಕಲರ್ ಚೇಂಜ್ ಆಗ್ಬಿಡುತ್ತೆ. ಇಟ್ಟು ಸ್ವಲ್ಪ ಬೇರೆ ತರಾನೇ ಕಲರ್ ಆಗುತ್ತೆ, ನಿಮ್ಗೆ ಗೊತ್ತಾಗ್ಬಿಡುತ್ತೆ ಇದು ಬೆಂದಿದೆ ಅಂತ. ಇದ್ರಲ್ಲಿ ನೋಡ್ರಿ ಯಾವ ಗಂಟಾಗಿಲ್ಲ, ಏನಾಗಿಲ್ಲ. ನಿಮ್ಗೆ ಒಂದೇ ಸಲ ಒಗ್ಗರಣೆ ಹಾಕೊಂಡಾಗ ಆ ನೀರಿಗೆ ಕಡಲೆಟ್ ಹಾಕೊಳಕ್ ಬದಲು ಈ ರೀತಿ ಮಾಡ್ಕೊಂಡಾಗ ಯಾವ್ದೇ ರೀತಿ ಗಂಟು ಕೂಡ ಆಗಲ್ಲ, ಚೆನ್ನಾಗಿ ಬರುತ್ತೆ ನೋಡಿ. ಇಷ್ಟು ತೆಳು ಇತ್ತು ಅಂದ್ರೆ ಆರಾದ್ಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ. ಸೊ ಸ್ವಲ್ಪನೇ ಕಡಲೆ ಸಿಟ್ಟು ತಗೊಳ್ಳಿ. 1-2 ಸ್ಪೂನ್ ಇತ್ತು ಅಂದ್ರೆ ನೋಡಿ, ಇದ್ರಲ್ಲಿ ಹೆಚ್ಚು ಕಡಿಮೆ ಈಗ 2-3 ಜನ ಕೂಡ ತಿನ್ಬೋದು. ನಾವು 2 ಟೇಬಲ್ ಸ್ಪೂನ್ ಹಾಕಿರೋದು, 2 ಸ್ಪೂನ್ ಅಷ್ಟೇ ನಾವು ಹಾಕಿರೋದು. ತುಂಬಾನೇ ಚೆನ್ನಾಗಿ ಬರುತ್ತೆ ಟೇಸ್ಟ್ ಕೂಡ. ಸೊ ಟ್ರೈ ಮಾಡಿ ಜುನ್ಕಾ ಮಾಡ್ಕೊಳ್ಳೋದಿಕ್ಕೆ. ಫೈನಲ್ ಆಗಿ ಈಗ ಜುನ್ಕಾ ರೆಡಿ ಆಗಿದೆ. ಸೊ ಇದು ಕುದ್ದು ಆಗಿದೆ. ಕುದ್ದ ತಕ್ಷಣಕ್ಕೆ ಆಟೋಮೆಟಿಕ್ ಹಿಟ್ ಕಲರ್ ಚೇಂಜ್ ಆಯ್ತು ಅದು. ಸೊ ಈಗ ಸ್ಟೋವ್ನ ಆಫ್ ಮಾಡ್ಕೋತೀನಿ. ಫೈನಲ್ ಆಗಿ ಜುನ್ಕಾ ರೆಡಿ ಆಯ್ತು. ಸೊ ತುಂಬಾನೇ ಚೆನ್ನಾಗಿ ಬಂದಿದೆ. ನಾವು ಒಂದ್ಸಲ ಟ್ರೈ ಮಾಡಿದ್ವಿ ಇದನ್ನ. ಎಲ್ಲಿ ಅಂದ್ರೆ ನಾವು ಇವ್ರ ಊರಿಗೆ ಹೋದಾಗ ಸೊ ಅವ್ರ ಅಮ್ಮ ಜೋಳ ರೊಟ್ಟಿ ಜೊತೆಗೆ ಈ ಜುನ್ಕಾ ಮಾಡ್ಕೊಟ್ಟಿದ್ರು. ತುಂಬಾನೇ ಚೆನ್ನಾಗಿ ಬಂದಿತ್ತು. ಹಾಗೆ ಈ ವಿಡಿಯೋನ ನಿಮಗೂ ಕೂಡ ತೋರಿಸ್ಬೇಕು ಅಂತ ಹೇಳಿ ಇವತ್ತು ಜುನ್ಕಾನ ರೆಡಿ ಮಾಡಿಸಿದೀವಿ. ಸೊ ತುಂಬಾನೇ ಚೆನ್ನಾಗಿ ಬಂದಿದೆ. ಸೊ ನೋಡಿ, ಬ್ಯಾಚುಲರ್ಸ್ ಇದ್ದವರಿಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ಸೊ ಮಾಡ್ಕೋಬಹುದು. ಸೊ ನೋಡಿ, ಜುನ್ಕಾ ರೆಡಿ. ಸೊ ನಾವು ಇದಕ್ಕೆ ಚಪಾತಿ ಮಾಡ್ಕೊಂಡಿದೀವಿ. ಸೊ ಫೈನಲಿ ಜುನ್ಕಾ ರೆಡಿ ಆಗಿದೆ. ನೀವು ಟ್ರೈ ಮಾಡಿ. ತುಂಬಾ ಈಸಿ ರೆಸಿಪಿ ಇದು, ಮತ್ತೆ ತುಂಬಾ ಟೈಮು ಹಿಡಿಯಲ್ಲ. ನೋಡಿದ್ರಲ್ಲ ನಾವು ಎಷ್ಟು ಬೇಗ ಮಾಡಿದ್ವಿ ಅಂತ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ನೀವು ಮಾಡ್ಬೇಕಾಗಿರೋದಿಷ್ಟೇ, ನಮ್ಮ ಸಮೃದ್ಧಿ ಅಡುಗೆ ಮನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೋಟಿಫಿಕೇಶನ್ಗೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಇದೇ ರೀತಿ ಈಸಿ ಆದಂತಹ ಒಳ್ಳೊಳ್ಳೆ ರೆಸಿಪಿಗಳು ಬೇಕು ಅಂದ್ರೆ ನೀವು ಮಾಡ್ಬೇಕಾಗಿರೋದೇನು ಹೇಳಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ತಪ್ಪದೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ. ಇದನ್ನ ಬ್ಯಾಚುಲರ್ಸ್ಗಳು ಕೂಡ ಮಾಡ್ಕೋಬಹುದು ಈಸಿಯಾಗಿ. ಏನಾದ್ರೂ ಸೈಡ್ಸಿಗೆ ಇಲ್ಲ ಅಂತ ಅನ್ನೋದಾದ್ರೆ ರೊಟ್ಟಿ ಚಪಾತಿಗೆ ಇದನ್ನ ಬೇಗ ಮಾಡ್ಕೋಬಹುದು. ಸೊ ತುಂಬಾನೇ ಚೆನ್ನಾಗಿ ಬಂದಿದೆ ರೆಸಿಪಿ. ನೀವು ಒಂದ್ಸಲ ಟ್ರೈ ಮಾಡಿ. ಥ್ಯಾಂಕ್ ಯು.